ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ ವರವರಮುನಿಯೇ ನಮಃ. ಶ್ರೀ ವೆಂಕಟಗುರುವೇ ನಮಃ. ಅಸ್ಮದ್ಗುರುಸಮಾರಂಭಾಂ ಯತಿಶೇಖರಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾಗವತ ಕುಲಕೋಟಿಗೆ ಅಡಿಗೆನುಡಿಯ ಅನಂತಾನಂತ ನಮಸ್ಕಾರಗಳು. ಮಾರ್ಹಳಿ ಮಾಸದ 5ನೇ ದಿನಕ್ಕೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸುತ್ತಿದ್ದೇನೆ. ಮಾಯನೇ ಮಣ್ಣು ವಡಮದುರೈ ಮೈಂದನೈ. ಮಾಯನ್ ಎಂದರೆ ಆಶ್ಚರ್ಯ ಚೇಷ್ಟಿತ. ಶ್ರೀಕೃಷ್ಣಾವತಾರವು ಅದ್ಭುತಗಳ ಆಶ್ಚರ್ಯಗಳ ಸರಮಾಲೆ. ಪರಮಾತ್ಮನ ಮಹಿಮೆಯು ಅನಂತವಾದದ್ದು. ಮಮ ಮಾಯಾ ದುರತ್ಯಯ ಎಂದು ಅವನೇ ಹೇಳಿರುವಂತೆ ಅವನನ್ನು ಸಂಪೂರ್ಣವಾಗಿ ಅರಿಯಲು ಯಾರೂ ಸಮರ್ಥರಲ್ಲ. ಎಂದಿಗೇನು ಮಾಡಬೇಕೋ ಅಂದಿಗದನ್ನು ಮಾಡುವುದು ನಂದದಿವ್ಯನ ಸಂಕಲ್ಪವಿದ್ದ ಕಾರಣ ಎಂದಿದ್ದಾರೆ ದಾಸಶ್ರೇಷ್ಠರು. ಇಂತಹ ಆಶ್ಚರ್ಯ ಚೇಷ್ಟಿತನಾದ ಪರಮಾತ್ಮನು ಈಗ ಉತ್ತರ ಮಧುರೈಯಲ್ಲಿ ಮನ್ ವಡಮದುರೈ ಮೈಂದನೈ ಶಿಶುರೂಪದಲ್ಲಿ ಜನಿಸಿ ಮಕುಟವಿಲ್ಲದಿದ್ದರೂ ರಾಜನಾಗಿ ಸರ್ವ ಕಷ್ಟ ನಿವಾರಕನಾಗಿರುವನು. ಗೋದಾದೇವಿಯು ತನ್ನ ತಿರುಮಳೆಯಲ್ಲಿ ಮಧುರೈ ಮನ್ನನ್ ಎಂದು ಕೃಷ್ಣನನ್ನು ಕರೆದಿರುವಳು. ಹೀಗೆ ಮುಂದುವರಿಸುತ್ತಾ ತೂಯ ಪೆರುನೀರ್ ಯಮುನೈ ತುರೈವನೇ ಎನ್ನುತ್ತಾಳೆ ಗೋದೆ. ತೂಯ ಪೆರುನೀರ್ ಯಮುನೈ ತುರೈವನೈ. ಶ್ರೀಕೃಷ್ಣನು ವಿವಿಧ ವಿಹರಣ ವಿಶೇಷಣಗಳಿಂದ ಯಮುನೆಯನ್ನು ಧನ್ಯಳನ್ನಾಗಿ ಮಾಡಿದ. ಗೀತಗೋವಿಂದದಲ್ಲಿ ವರ್ಣಿಸಿರುವಂತೆ ಧೀರ ಸಮೀರೆ ಯಮುನಾ ತೀರೆ ವಸತಿ ಓ ವನಮಾಲಿ ಎನ್ನುವಂತೆ ಕೃಷ್ಣಾವತಾರದಲ್ಲಿ ಅವನು ಯಮುನಾ ದಟದಲ್ಲಿ ಇಟ್ಟಿದ್ದ ಪ್ರೀತಿಯನ್ನು ಯಾವ ಅವತಾರದಲ್ಲೂ ಯಾವ ನದಿಯ ಮೇಲೂ ಇಟ್ಟಿರಲಿಲ್ಲ. ಶಿಶುವನ್ನು ಹೊತ್ತ ವಸುದೇವನು ನದಿಯಲ್ಲಿ ಇಳಿದೊಡನೆಯೇ ತನ್ನನ್ನು ಬತ್ತಿಸಿಕೊಂಡು ಯಮುನೆ ದಾರಿ ಕೊಟ್ಟಳು. ಇದು ಸಜ್ಜನಿಕೆಯ ಲಕ್ಷಣ. ಯಮುನೆ ಮಹಾತ್ಮಳು, ಪರಿಶುದ್ಧಳು ಆದಳು. ಕಲಿನಿಗ್ರಹ ಮಾಡಿದ್ದ ಕಳಿಂದಿ ದೇಶದಲ್ಲಿ ಹುಟ್ಟಿದ್ದರಿಂದ ಈಕೆಗೆ ಕಾಳಿಂದಿ ಎಂಬ ಹೆಸರೂ ಉಂಟು. ಶ್ರೀಕೃಷ್ಣನ ಯೌವನ ವಿಲಾಸ ವಿಭ್ರಮೆಗಳಿಗೆ ಯಮುನೆ ಸಾಕ್ಷೀಭೂತಳು. ಕಾಳಿಂದಿ ರಸಿಕನೆಂದೇ ಅವನ ಖ್ಯಾತಿ ಪಸರಿಸಿತು. ಅಷ್ಟೇ ಏಕೆ, ಕೃಷ್ಣನು ಗೋಪಿಯರು ಯಮುನೆಯಲ್ಲಿ ನೀರಾಡುವಾಗ ಬಾಯಿ ತುಂಬ ಯಮುನೆಯ ಜಲವನ್ನು ತುಂಬಿಕೊಂಡು ಕುಪ್ಪಳಿಸಿದ್ದರಿಂದ ಯಮುನೆಗೆ ಭಾಗವತ ಸ್ಪರ್ಶ ಸುಖ ಪಡೆದ ಹಿರಿಮೆಯೂ ಪಾವನತ್ವವೂ ಉಂಟು. ಹಾಗಾಗಿಯೇ ತೂಯ ಪೆರುನೀರ್ ಯಮುನೈ ತುರೈವನ್ ಎಂದು ಸಂಬೋಧಿಸುತ್ತಿದ್ದಾಳೆ ಗೋದೆ. ಈ ಸಾಲಿಗೆ ಹೊಂದುವಂತೆ ನಾವು ಆರಾಯರಪ್ಪಡಿಯಲ್ಲಿ ಪೂರ್ವಾಚಾರ್ಯರ ನುಡಿಮುತ್ತೊಂದನ್ನು ಕಾಣಬಹುದು. ಒಂದೊಮ್ಮೆ ತಿರುಪ್ಪಾವೆಯ ಕುರಿತು ಶಿಷ್ಯರೊಡನೆ ಸಂವಾದ ನಡೆಯುತ್ತಿದ್ದ ಕಾಲದಲ್ಲಿ ಭಟ್ಟರನ್ನು ಕುರಿತು ಅವರ ಶಿಷ್ಯವೃಂದದಲ್ಲಿ ಒಬ್ಬರು, ಆಂಡಾಳ್ ಕೃಷ್ಣ ಎಂದು ನೇರವಾಗಿ ಹೇಳದೆ ಯಮುನೈ ತುರೈವನ್ ಎಂದು ಪರೋಕ್ಷವಾಗಿ ಕರೆಯಲು ಕಾರಣವೇನು ಎಂದು ಪ್ರಶ್ನಿಸಿದಾಗ ಅದಕ್ಕೆ ಭಟ್ಟರು, ಕಂಸನ್ ಅಪಾಯத்துக்கு அஞ்சி ஒளிக்க வந்து சேர்ந்தாரே சொல்லுமா போலே சொன்னபடி பாரீர் ಎಂದು ಭಟ್ಟರ್ ಅರುಳಿச் செய்தார் ಎಂದು ಆರಾಯರಪ್ಪಡಿ ವ್ಯಾಖ್ಯಾನದ ಐತಿಹ್ಯವನ್ನು ಎತ್ತಿ ತೋರಿಸುತ್ತಾರೆ ವ್ಯಾಖ್ಯಾತ. ಅದಾಗಿ ಕಂಸನಿಂದ ಬರುವ ಆಪತ್ತಿಗೆ ಹೆದರಿ ಅವನ ಹೆಸರನ್ನು ನೇರವಾಗಿ ಹೇಳದೆ ಅವನಿಗೆ ಸೇರಿದವರೊಂದಿಗೆ ಜೋಡಿಸಿ ಹೇಳುವುದರಿಂದ ಅವನಿಗೆ ಆಪತ್ತು ಉಂಟಾಗದು ಎನ್ನುವ ಭಾವನೆಯಿಂದ ಆಂಡಾಳ್ ಈ ರೀತಿ ಕೃಷ್ಣ ಎಂದು ಹೇಳದೆ ಯಮುನೈ ತುರೈವನೈ ಎಂದು ಪರೋಕ್ಷವಾಗಿ ಹಾಡುತ್ತಿದ್ದಾಳೆ ಎಂದು ಬಹು ಅದ್ಭುತವಾಗಿ ವರ್ಣಿಸುತ್ತಾರೆ ಭಟ್ಟರು. ಈ ರೀತಿಯಾಗಿ ಕೃಷ್ಣ ಎಂದು ನೇರವಾಗಿ ಹೇಳದೆ ಪರೋಕ್ಷವಾಗಿ ಅವನ ಹೆಸರನ್ನು ಅವನಿಗೆ ಸೇರಿದವರೊಂದಿಗೆ ಸೇರಿ ವರ್ಣಿಸಿರುವುದು ಇದೇನು ಮೊದಲ ಸಲವಲ್ಲ. ಇದಕ್ಕೂ ಮುನ್ನ ಮಾರ್ಹಳಿ ತಿಂಗಳ್ ಎನ್ನುವ ಪಾಶುರದಲ್ಲಿ ಸಹ ಯಶೋದೈ ಇಳಂಶಿಂಗಂ ಎಂದು ಅವನ ಹೆಸರನ್ನು ಮರೆಮಾಚಿಯೇ ಹಾಡಿದ್ದಾಳೆ ಗೋದೆ. ಆ ಸಾಲಿಗೆ ಸೇರಿದಂತೆ ಭಟ್ಟರಂತೆಯೇ ಇನ್ನೊಬ್ಬ ಆಚಾರ್ಯರು ನುಡಿಮುತ್ತೊಂದನ್ನು ಅನುಗ್ರಹಿಸಿದ್ದಾರೆ. ಆಚಾರ್ಯ ಶ್ರೀ ರಾಮಾನುಜರಿಗೆ ಸೋದರತ್ತೆಯ ಮಗನಾಗಿ ಅವತರಿಸಿದ ಆಚಾರ್ಯ ಶ್ರೀ ರಾಮಾನುಜರ ಪಾದುಕೆ ಎಂದೇ ಪ್ರಸಿದ್ಧರಾದ
ಆಚಾರ್ಯ ಶ್ರೀ ಮೊದಲಿಯಾರ್ಡಾನ್ ಸ್ವಾಮಿಯವರು ಇದಕ್ಕೆ ಅತ್ಯಂತ ಅದ್ಭುತವಾದ ಕಾರಣವನ್ನು ಕೊಡುತ್ತಾರೆ ಎಂದು ವರ್ಣಿಸುತ್ತಾರೆ ವ್ಯಾಖ್ಯಾತ. ಆಂಡಾಳ್ ಹೇಳಿ ಕೇಳಿ ಶ್ರೀ ಪೆರಿಯಾಳ್ವಾರರ ಪುತ್ರಿ. ಭಗವಂತನಿಗೆ ಎಲ್ಲಿ ಕೇಡು ಬಂದು ಬಿಡುವುದೋ ಎಂದು ಸದಾ ಅಂಜುತ್ತಾ ಅವರಿಗೆ ಪಲ್ಲಾಂಡು ಹಾಡಿದವರಲ್ಲವೇ ಪೆರಿಯಾಳ್ವಾರರು. ಅವರು ಕೃಷ್ಣನ ಜನ್ಮ ನಕ್ಷತ್ರವನ್ನು ಮರೆಮಾಚಿ ರೋಹಿಣಿ ಎಂದು ನೇರವಾಗಿ ಹೇಳದೆ ಅತ್ತತ್ತಿನ್ ಪತ್ತಾನಾಳ್ ಎಂದು, ಅಂದರೆ ಕೃಷ್ಣ ಹಸ್ತ ನಕ್ಷತ್ರದಿಂದ 10ನೇ ದಿನ ಜನಿಸಿದನು ಎಂದು ಪರೋಕ್ಷವಾಗಿ ಹೇಳುತ್ತಾರೆ. ಹಸ್ತ ನಕ್ಷತ್ರದಿಂದ ಹಿಂದಕ್ಕೆ ಎಣಿಸಿದರೆ 10ನೇ ನಕ್ಷತ್ರ ಶ್ರವಣವಾಗಿರುತ್ತದೆ. ಹಾಗೆಯೇ ಮುಂದಕ್ಕೆ ಎಣಿಸಿ ನೋಡಿದರೆ ಅದು ರೋಹಿಣಿಯಾಗಿರುತ್ತದೆ. ಕಂಸನಿಗೆ ಒಂದು ಪಕ್ಷ ತಾನು ಹೇಳಿದ್ದು ಕಿವಿಗೆ ಬಿದ್ದರೂ ಚಿಂತೆಯಿಲ್ಲ. ಅವನಿಗೆ ಕೃಷ್ಣನ ಜನ್ಮ ನಕ್ಷತ್ರದ ಕುರಿತು ಸ್ಪಷ್ಟನೆ ದೊರೆಯದೆ ಹೋಗುತ್ತದೆ. ಆಗ ನನ್ನ ಕೃಷ್ಣನಿಗೆ ಯಾವ ಕೇಡನ್ನೂ ಅವನಿಂದ ಮಾಡಲಾಗದು ಎನ್ನುವಂತೆ ಮಾತೆ ಯಶೋದೆಯ ಭಾವವನ್ನು ಹೃದಯದಲ್ಲಿ ತುಂಬಿಕೊಂಡು ಅತ್ಯಂತ ವಾತ್ಸಲ್ಯಮಯಿ ತಾಯಿ ಪ್ರೇಮದೊಂದಿಗೆ ಅತ್ತತ್ತಿನ್ ಪತ್ತಾನಾಳ್ ಎಂದು ಹಾಡಿದರೋ, ಹಾಗೆಯೇ ಅವರ ತಿರುಕ್ಕುಮಾರತಿಯಾದ ಆಂಡಾಳ್ ಸಹ ತಂದೆಯಂತೆಯೇ ಹೃದಯವನ್ನು ಹೊಂದಿದವಳಾಗಿದ್ದು ಅವರನ್ನೇ ಆಚಾರ್ಯರನ್ನಾಗಿ ಸ್ವೀಕರಿಸಿ ಅವರು ತೋರಿಸಿಕೊಟ್ಟ ಮಾರ್ಗದಲ್ಲಿಯೇ ನಡೆಯುವಂಥವಳಾಗಿದ್ದು ಅವರಂತೆಯೇ ನೇರವಾಗಿ ಕೃಷ್ಣ ಎಂದು ಹೇಳಿದರೆ ಎಲ್ಲಿ ಕಂಸನ ವಿಷಮ ರಾಕ್ಷಸರ ಕಿವಿಗಳಿಗೋ ಅಥವಾ ಗೂಢಾಚಾರರ ಕಿವಿಗಳಿಗೋ ಬಿದ್ದು ಇದು ಕಂಸನ ಕಿವಿಗಳಿಗೆ ತಲುಪಿ ಎಲ್ಲಿ ಅವನು ಮತ್ತಷ್ಟು ರಾಕ್ಷಸರನ್ನು ಕಳುಹಿಸಿ ಕೃಷ್ಣನಿಗೆ ಕೇಡು ಉಂಟು ಮಾಡುವನೋ ಎಂದು ಹೆದರಿ ಕೃಷ್ಣ ಎಂದು ಕರೆಯದೆ ಪರೋಕ್ಷವಾಗಿ ಯಶೋದೆ ಇಳನ್ಶಿಂಗಂ ಎಂದು ಮರೆಮಾಚಿ ಕರೆಯುತ್ತಿದ್ದಾಳೆ ಎಂದು ಪೆರಿಯಾಳ್ವಾರರಂತೆಯೇ ಹಾಗೂ ಆಂಡಾಳ್ನಂತೆಯೇ ವಾತ್ಸಲ್ಯಪೂರ್ಣ ಹೃದಯವನ್ನು ಹೊಂದಿದ ಆಚಾರ್ಯ ಶ್ರೀ ಮೊದಲಿಯಾರ್ಡಾನ್ ಸ್ವಾಮಿಯವರು ವರ್ಣಿಸುತ್ತಾರೆ. ಇದನ್ನು ನಾವು ಆರಾಯಿರಪ್ಪಡಿಯಲ್ಲಿ ಕಾಣಬಹುದು. ಹೇಗೆ ಆಚಾರ್ಯ ಶ್ರೀ ಮೊದಲಿಯಾರ್ಡಾನ್ ಸ್ವಾಮಿ ಆ ಪಾಶುರದ ಸಾಲಿಗೆ ವರ್ಣಿಸುತ್ತಾರೋ ಅವರಂತೆಯೇ ಪ್ರೇಮಮಯೀ ಹೃದಯವನ್ನು ಹೊಂದಿದ ಶ್ರೀ ಪರಾಶರ ಭಟ್ಟರು ಸಹ ಕೃಷ್ಣ ಎಂದು ನೇರವಾಗಿ ಹೇಳದೆ ಯಮುನೈತ್ತುರವನೇ ಎಂದು ಅವನಿಗೆ ಸೇರಿದವರನ್ನು ಮುಂದಿಟ್ಟುಕೊಂಡು ಅವರೊಂದಿಗೆ ಅವನನ್ನು ಜೋಡಿಸಿ ಹೇಳುತ್ತಿದ್ದಾಳೆ ಗೋದೆ ಎಂದು ಅವರು ವಿವರಿಸಿದ್ದನ್ನು ವರ್ಣಿಸುತ್ತಾರೆ ವ್ಯಾಖ್ಯಾತ ಅಳಗಿಯ ಮನವಾಳ ಪೆರುಮಾಳ್ ನಾಯನಾರ್ ತಮ್ಮ ಆರಾಯಿರಪ್ಪಡಿ ವ್ಯಾಖ್ಯಾನದಲ್ಲಿ. ಭಗವಂತನನ್ನು ಸೇವಿಸುವುದರಲ್ಲಿ 2 ವಿಧಾನವಿದೆ. ಒಂದು ಭಕ್ತಿಯ ವಿಧಾನ, ಇನ್ನೊಂದು ಪ್ರೀತಿಯ ವಿಧಾನ. ಹೌದೇ? ನಮಗೆಲ್ಲ ಈ 2 ವಿಧಾನವೂ ತಿಳಿದಿಲ್ಲ. ನಮಗೆ ತಿಳಿದಿರುವುದೆಲ್ಲ ಸ್ವಾರ್ಥ ವಿಧಾನ ಒಂದೇ ಎನ್ನುತ್ತಿದ್ದೀರಾ? ಅದೇನೋ ಹೌದು. ನಾವೆಲ್ಲರೂ ಅವನನ್ನು ನಮ್ಮ ಬೇಡಿಕೆಯನ್ನು ಪೂರೈಸಲೆಂದು ಪ್ರಾರ್ಥನೆಯ ಪಟ್ಟಿಯೊಂದಿಗೆ ಅವನ ಮುಂದೆ ಹೋಗಿ ನಿಲ್ಲುತ್ತೇವೆ. ಆದರೆ ನಮ್ಮ ಆಳ್ವಾರ್ಗಳು ಹಾಗಲ್ಲ. ಅವರು ಅವನನ್ನು ಭಕ್ತಿ ಹಾಗೂ ಪ್ರೀತಿಯ ವಿಧಾನದಿಂದಷ್ಟೇ ಸೇವಿಸುತ್ತಿದ್ದರು. ಅವರ ಭಕ್ತಿಯನ್ನೂ ಮೀರಿ ಪ್ರೀತಿಯ ಹುಚ್ಚು ಹೆಚ್ಚಾಗಿ ಅದು ಪರಾಕಾಷ್ಠತೆಯ ಮಟ್ಟವನ್ನೂ ಮೀರಿ ನಿಂತಾಗ ಅವರು ಭಗವಂತನು ಸರ್ವೇಶ್ವರನು ಎಂಬುದನ್ನು ಮರೆತು ಅವನನ್ನು ತಮ್ಮ ಪುತ್ರನಂತೆ ಭಾವಿಸಿ, ಹೇಗೆ ಮಾತಾಪಿತೃಗಳು ತಮ್ಮ ಕೂಸಿಗೆ ಯಾವ ಕುಂದೂ ಉಂಟಾಗಬಾರದು ಎಂದು ಸದಾ ಆ ಕೂಸಿನ ರಕ್ಷಣೆಯ ಭರದಲ್ಲಿರುತ್ತಾರೆಯೋ ಹಾಗೆಯೇ ಇವರೂ ಸಹ ಭಗವಂತನನ್ನು ರಕ್ಷಿಸುವ ಭಾವದೊಂದಿಗೆ ಅತ್ಯದ್ಭುತವಾದ ಪಾಶುರಗಳನ್ನು ಅನುಗ್ರಹಿಸಿದ್ದಾರೆ. ಹಾಗಾಗಿ ಅವರ ಭಾವನೆಗಳು ಶ್ರೇಷ್ಠ ಹಾಗೂ ಉತ್ಕೃಷ್ಟವಾದದ್ದು. ಅದರಲ್ಲಿಯೂ ಶ್ರೀವಿಲ್ಲಿಪುತ್ತೂರಲ್ಲಿ ಅವತರಿಸಿದ ವಿಷ್ಣುವನ್ನು ಚಿತ್ತದಲ್ಲಿ ಹುದುಗಿಸಿಕೊಂಡವರು ಎಂದೇ ಖ್ಯಾತಿವೆತ್ತ ವಿಷ್ಣುಚಿತ್ತರು ತಮ್ಮ ಪೊಂಗುಂ ಪರಿವು ಭಗವಂತನಲ್ಲಿ ಉಕ್ಕುವ ವಾತ್ಸಲ್ಯದಿಂದ ಅವರಿಗೆ ಪಲ್ಲಾಂಡು ಹಾಡಿದರು. ಆದ್ದರಿಂದಲೇ ಅಲ್ಲವೇ ಪೊಂಗುಂ ಪರಿವಾಲೆ ವಿಲ್ಲಿಪುತ್ತೂರ್ ಪಟ್ಟರ್ಪಿರಾನ್ ಪೆತ್ತಾನ್ ಪೆರಿಯಾಳ್ವಾರ್ ಎನ್ನುಂ ಪೇರ್ ಎಂದು ಕೊಂಡಾಡುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು. ಅವರಂತೆ ನಮಗೆ ಭಗವಂತನಲ್ಲಿ ಪ್ರೀತಿಯ ಹುಚ್ಚು ಮೂಡದಿದ್ದರೂ ಚಿಂತೆಯಿಲ್ಲ. ಕಡೇ ಪಕ್ಷ ನಮ್ಮ ಸ್ವಾರ್ಥದ ಹುಚ್ಚನ್ನಾದರೂ ತ್ಯಜಿಸಿ ನಿಸ್ವಾರ್ಥ ಮನಸ್ಸಿನಿಂದ ಅವನನ್ನು ಸೇವಿಸೋಣವೇ? ಸರಿ ಎಂದಿರಾ? ಒಳ್ಳೆಯದು. ಹಾಗೂ ಆಚಾರ್ಯ ಅನುಗ್ರಹದಿಂದ ಹಾಗೆಯೇ ಆಗಲಿ ಎಂದು ಆಚಾರ್ಯರನ್ನು ಪ್ರಾರ್ಥಿಸುತ್ತೇನೆ. ಮುಂದುವರಿಸುತ್ತಾ ಈ ಪಾಶುರದಲ್ಲಿ ತಾಯೈ ಕುಡಲ್ ವಿಳಕ್ಕಂ ಶೈದ ದಾಮೋದರನ್ ಎನ್ನುತ್ತಾಳೆ ಗೋದೆ. ಈ ದಾಮೋದರ ಎನ್ನುವ ಪದಕ್ಕೆ ಹೊಂದಿದಂತೆ ನಾವಿಲ್ಲಿ ಆಚಾರ್ಯರ ಶ್ರೀ ನುಡಿ ಮುತ್ತೊಂದನ್ನು ಕಾಣಬಹುದು.
ಶ್ರೀರಂಗಂನಲ್ಲಿರುವ ಶ್ರೀರಂಗನಾಥನ ಉತ್ಸವ ಮೂರ್ತಿಯನ್ನು ನಾವೆಲ್ಲರೂ ಪ್ರೀತಿಯಿಂದ ನಂಪೆರುಮಾಳ್ ಎಂದು ಹೆಸರಿಸುತ್ತೇವೆ ಅಲ್ಲವೇ? ಆ ನಂಪೆರುಮಾಳ್ ಎಷ್ಟೇ ತನ್ನನ್ನು ಅಲಂಕರಿಸಿಕೊಂಡರೂ ಕೊನೆಗೆ ತನ್ನ ಹೊಟ್ಟೆಯ ಭಾಗ ಕಾಣದಂತೆ ಮೇಲು ವಸ್ತ್ರದಿಂದ ಮರೆಮಾಚಿಕೊಳ್ಳುತ್ತಾನೆ. ಇದು ಏಕೆ ಎನ್ನುವ ಕುತೂಹಲವನ್ನು ಭಟ್ಟರ ಮುಂದೆ ಅವರ ಶಿಷ್ಯರು ವ್ಯಕ್ತಪಡಿಸಿದಾಗ ಅದಕ್ಕೆ ಉತ್ತರವಾಗಿ ಶ್ರೀ ಪರಾಶರ ಭಟ್ಟರು ಒಂದು ಅತ್ಯದ್ಭುತವಾದ ದ್ವಾಪರಯುಗದಲ್ಲಿ ನಡೆದ ವೃತ್ತಾಂತವನ್ನು, ಅದಾಗಿ ಸನ್ನಿವೇಶವೊಂದನ್ನು ಉದಾಹರಿಸುತ್ತಾರೆ. ಅದೇನೆಂದರೆ, ನಮಗೆಲ್ಲರಿಗೂ ತಿಳಿದಿರುವಂತೆ ಕೃಷ್ಣನು ಬೆಣ್ಣೆಯನ್ನಷ್ಟೇ ಅಲ್ಲ, ಗೋಪಗೋಪಿಯರ ಹೃದಯವನ್ನಷ್ಟೇ ಅಲ್ಲ, ಅವರ ವಸ್ತ್ರಗಳನ್ನು ಕದಿಯುವಲ್ಲಿ ಅತ್ಯಂತ ನಿಪುಣನು. ಇದನ್ನು ಆಂಡಾಳ್ ನಾಯ್ಚಿಯಾರ್ ತಿರುಮೊಳಿಯಲ್ಲೂ ಹೇಳಿ ತೋರಿಸುತ್ತಾಳೆ. ತಳತ್ತಮಿಳ್ ತಾಮரை பொய்கை தாள்களின் காலை கதுவா விடத்தேளெறிந்தாலே போல வேதனையாற்றவும் பற்றோம் குடத்தை எடுத்தேற விட்டு கூத்தாடவல்ல வெங்கோவே படித்தையெல்லாம் தவிர்ந்து எங்கள் பட்டை பணித்தருளாயே நீரிலே நின்று அயர்க்கின்றோம் நீதியல்லாதன செய்தாய் ஊரகம் சாலவும் சாய்த்தால் ஊழியெல்லாம் உணர்வானே ஆர்வம் உனக்கே உடையோம் அம்மனைமார் காணிலொட்டார் ಪೂರವಿಡಾಯ್ ಎಂಗಳ್ ಪಟ್ಟೈ ಪೂಂಗುರಂದೇರಿರಾದೆ ಎಂದು ಹಾಡುತ್ತಾಳೆ. ಗೋಪಿಕೆಯರು ಯಮುನೆಯಲ್ಲಿ ನೀರಾಡಲು ಇಳಿದಾಗ ಅವರ ವಸ್ತ್ರಗಳನ್ನು ಕದ್ದು ಇವರ ಕೈಗೆ ಸಿಗದಂತೆ ಅಲ್ಲಿದ್ದ ಕುರುಂದು ಎನ್ನುವ ಮರವನ್ನು ಏರಿ ಕುಳಿತು ಆಟವಾಡಿಸುತ್ತಿದ್ದನು. ಇವರುಗಳು ಈ ರೀತಿಯಾಗಿ ನೀತಿಯಿಲ್ಲದೆ ನೀನು ನಮ್ಮ ವಸ್ತ್ರಗಳನ್ನು ಕದಿಯುವುದು ಸರಿಯೇ? ಈ ನೀರಿನಲ್ಲಿ ನಿಂತ ನಮಗೆ ವಿಷದ ಚೇಳು ಕಚ್ಚುವ ಅನುಭೂತಿಯಾಗುತ್ತಿದೆ. ನಮ್ಮ ತಾಯಿಯರು ನೋಡಿದರೆ ಏನೆಂದುಕೊಂಡಾರು? ದಯವಿಟ್ಟು ನಮ್ಮ ವಸ್ತ್ರಗಳನ್ನು ನಮಗೆ ನೀಡಿ ಉಪಕರಿಸು ಎಂದು ಭಿನ್ನವಿಸಿಕೊಂಡಾಗ ಅವರ ಕೈಗೆ ವಸ್ತ್ರವನ್ನು ಕೊಡುವ ನಾಟಕವಾಡಿ ಆ ವಸ್ತ್ರಗಳನ್ನು ಇನ್ನೊಂದು ಮರಕ್ಕೆ ಎಸೆದು ಮತ್ತೆ ಈ ಮರದಿಂದ ಆ ಮರಕ್ಕೆ ಹಾರಿ ಆ ವಸ್ತ್ರಗಳನ್ನು ಮತ್ತೆ ಕೈಗೆತ್ತಿಕೊಂಡು ಇವರಿಗೆ ನೀಡುವಂತೆ ಮಾಡಿ ಆ ವಸ್ತ್ರಗಳನ್ನು ಮತ್ತೊಂದು ಮರಕ್ಕೆ ಎಸೆದು ತಾನೂ ಆ ಮರಕ್ಕೆ ಹಾರಿ ಹೀಗೆ ಆಟವಾಡಿಸುತ್ತಿದ್ದನು. ಈ ರೀತಿಯಾಗಿ ಮರದಿಂದ ಮರಕ್ಕೆ ಹಾರುವಾಗ ಅವನು ತನ್ನ ಉದರಕ್ಕೆ ಧರಿಸಿದ್ದ ವಸ್ತ್ರವು ಅಲ್ಲಿದ್ದ ಮರದ ಕೊಂಬೆಗೆ ತಾಕಿ ಅದು ಹರಿದು ಆ ಉದರದ ಮೇಲೆ ಅವನಿಗೆ ಆಗಿದ್ದ ಗಾಯದ ಗುರುತು ಎಲ್ಲರ ಕಣ್ಣಿಗೂ ಬಿದ್ದು ಅವರೆಲ್ಲರೂ ಬಿದ್ದು ಬಿದ್ದು ನಗುತ್ತಾರೆ. ಆ ಗುರುತು ಇನ್ಯಾವುದೂ ಅಲ್ಲ, ಅವನ ತಾಯಿ ಯಶೋದೆ ಅವನ ಉದರವನ್ನು ಒರಳನ್ನು ಜೊತೆಯಾಗಿ ಸೇರಿಸಿ ಕಟ್ಟಿದ್ದ ಹಗ್ಗದ ಗುರುತು. ಜಗದೋದ್ಧಾರನಾದ ಭಗವಂತನ ಉದರವನ್ನೇ ಹಗ್ಗದಿಂದ ಕಟ್ಟಿದವಳು. ದಾಮ ಎಂದರೆ ಹಗ್ಗ, ಉದರ ಅಂದರೆ ಹೊಟ್ಟೆ. ದಾಮೋದರ ಎಂದರೆ ಹಗ್ಗದಿಂದ ಉದರವನ್ನು ಕಟ್ಟಿಸಿಕೊಂಡವನು ಎಂದರ್ಥ. ಎಷ್ಟೇ ಪ್ರಯತ್ನ ಪಟ್ಟರೂ, ಎಷ್ಟೇ ಹಗ್ಗದ ತುಂಡುಗಳನ್ನು ಜೋಡಿಸುತ್ತಾ ಹೋದರೂ ಅವನ ಉದರವನ್ನು ಒರಳೊಂದಿಗೆ ಕಟ್ಟಲು ಸಾಧ್ಯವಾಗದೇ ಇದ್ದಾಗ ಅವಳಿಗೆ ಅತ್ಯಂತ ಬೇಸರವಾಗಿ ಅವಳ ಕಣ್ಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಶುರುವಾದಾಗ ಅವಳ ದುಃಖವನ್ನು ನೋಡಿ ತಡೆಯಲಾಗದೆ ಅವಳಿಗೆ ಕಟ್ಟಲು ಸುಲಭವಾಗುವಂತೆ ತನ್ನ ಉದರವನ್ನು ಕಿರಿದಾಗಿಸಿಕೊಂಡು ಅವಳ ಕೈಯಲ್ಲಿ ಕಟ್ಟಿಸಿಕೊಂಡು ಅವಳು ಕೊನೆಗೂ ಕಟ್ಟಿಬಿಟ್ಟೆನಲ್ಲ ಎಂದು ಸಂತೋಷಿಸಿದಾಗ ಅವಳ ಸಂತೋಷವನ್ನು ಕಂಡು ತಾನೂ ಸಂತೋಷಪಟ್ಟನಂತೆ ಭಗವಂತ. ಇದರಿಂದಲೇ ಅವನು ದಾಮೋದರ ಎನ್ನುವ ಹೆಸರಿನೊಂದಿಗೆ ಪ್ರಖ್ಯಾತನಾದ. ಹಾಗಾಗಿಯೇ ಕಣ್ಣಿನುಣ್ ಶಿರುತ್ತಾಂಬಿನಾಲ್ ಕಟ್ಟುಣ್ಣ ಪಣ್ಣಿಯ ಪೆರುಮಾಯನ್ ಎನ್ನುತ್ತಾರೆ ಮಧುರಕವಿ ಆಳ್ವಾರರು. ಕಟ್ಟುಣ್ಣ ಪಣ್ಣಿಯ ಪೆರುಮಾಯನ್, ಕಟ್ಟಿಸಿಕೊಂಡ ಮಾಯಕಾರ ಆಶ್ಚರ್ಯಚಕಿತಭೂತನು ನಮ್ಮ ಕೃಷ್ಣ ಎಂದು ಒಂದೇ ಸಾಲಿನಲ್ಲಿ ಅವನ ಸೌಲಭ್ಯ ಗುಣದ ವರ್ಣನೆ ಮಾಡುತ್ತಾರೆ ಮಧುರಕವಿಗಳು. ಹಾಗೆ ಕಟ್ಟಿಸಿಕೊಂಡ ಅವನ ಉದರದಲ್ಲಿ ಯಶೋದೆಯು ಯಾವುದೇ ಕಾರಣಕ್ಕೂ ಸಡಿಲವಾಗಕೂಡದು ಎನ್ನಲೋಸಗ ಅದನ್ನು ಅತ್ಯಂತ ಬಿಗಿಯಾಗಿ ಬಿಗಿದು ಕಟ್ಟಿದ್ದರಿಂದ ಆ ಹಗ್ಗದ ಗುರುತು ಆ ಉದರದ ಮೇಲೆ ಹಾಗೇ ಉಳಿದು ಹೋಯಿತು. ಇದನ್ನು ಕಂಡಾಗಲೆಲ್ಲ ಗೋಪಿಯರು ತಾಯಿಯ ಬಳಿ ಸಿಕ್ಕಿಕೊಂಡು ಉದರಕ್ಕೆ ಹಗ್ಗದಿಂದ ಬಿಗಿಸಿಕೊಂಡ ಕಳ್ಳಕೃಷ್ಣ, ತುಂಟಕೃಷ್ಣ ಎಂದು ಅವನನ್ನು ಆಡಿಕೊಳ್ಳುತ್ತಿದ್ದುದನ್ನು ಕಂಡು ತಡೆಯಲಾಗದೆ ಇದಕ್ಕೆ ಮಾರ್ಗೋಪಾಯವಾಗಿ ತನ್ನ ಉದರವು ಮರೆಮಾಚುವಂತೆ ಮೇಲುವಸ್ತ್ರವನ್ನು ಧರಿಸಿ ಓಡಾಡುತ್ತಿದ್ದನು. ಆ ಮೇಲುವಸ್ತ್ರ ಈಗ ಇವರ ವಸ್ತ್ರವನ್ನು ಕದ್ದು ಆಟವಾಡಿಸುತ್ತಾ ಮರದಿಂದ ಮರಕ್ಕೆ ಹಾರುವಾಗ
ಕೊಂಬೆಗೆ ತಾಕಿ ಹರಿದು ಆ ಉದರದಲ್ಲಿ ಉಂಟಾದ ಹಗ್ಗದ ಗುರುತನ್ನು ನೋಡಿ ತಮ್ಮ ವಸ್ತ್ರವನ್ನು ಅವನು ಕದ್ದಿರುವುದನ್ನೂ ಮರೆತು ಬಿದ್ದು ಬಿದ್ದು ನಗಲಾರಂಭಿಸಿದರು ಗೋಪಿಕೆಯರು. ಇದನ್ನು ಕಂಡ ಕೃಷ್ಣನಿಗೆ ಅವಮಾನವಾದಂತಾಗಿ ಇನ್ನು ಮುಂದೆ ಯಾವ ಕಾರಣಕ್ಕೂ ತಾನು ಮೇಲು ವಸ್ತ್ರವಿಲ್ಲದೆ ಯಾರಿಗೂ ಕಾಣಿಸಿಕೊಳ್ಳಬಾರದು ಎಂದು ನಿಶ್ಚಯಿಸಿದನು. ಹಾಗಾಗಿಯೇ ಶ್ರೀರಂಗದಲ್ಲಿರುವ ನಂಪೆರುಮಾಳ್ ಇಂದಿಗೂ ತನ್ನ ಉದರವು ಮರೆಮಾಚುವಂತೆ ಮೇಲುವಸ್ತ್ರವನ್ನು ಧರಿಸುತ್ತಾನೆ ಎಂದು ರಸಮಯವಾಗಿ ವರ್ಣಿಸುತ್ತಾರೆ ಪರಾಶರ ಭಟ್ಟರು. ಇನ್ನು ಆ ಮಾಯಕಾರ ಕೃಷ್ಣನೇ ನಂಪೆರುಮಾಳಾಗಿ ಶ್ರೀರಂಗದಲ್ಲಿ ಸೇವೆ ನೀಡುತ್ತಿರುವನು ಎನ್ನುವುದನ್ನು ನಿಮಗೆಲ್ಲರಿಗೂ ಬಿಡಿಸಿ ಹೇಳಬೇಕಿಲ್ಲವಷ್ಟೇ. ಅಂತೆಯೇ ಗೋದೆಯೂ ಸಹ ಈ ಪಾಶುರದಲ್ಲಿ ಮಾಯನೈ ಎಂದು ಆರಂಭಿಸಿ ತಾಯೈ ಕುಡಲ್ ವಿಳಕ್ಕಂ ಶೈದ ದಾಮೋದರನೇ ಎನ್ನುತ್ತಿದ್ದಾಳೆ ಎಂದು ವ್ಯಾಖ್ಯಾನಿಸುತ್ತಿದ್ದಾರೆ ವ್ಯಾಖ್ಯಾತ. ತಾಯೈ ಕುಡಲ್ ವಿಳಕ್ಕಂ ಶೈದ ದಾಮೋದರನೇ, ಎನ್ನ ನೊಂಬು ನೋತ್ತಾಳ್ಗಳೋ ಇವನೇ ಪೆತ್ತ ವೈರುಡೆಯಾಳ್, ಏನು ವ್ರತವನ್ನು ಮಾಡಿದ್ದಳೋ ಇವನನ್ನು ಗರ್ಭದಲ್ಲಿ ಹೊತ್ತವಳು ಎಂದು ಕೊಂಡಾಡುವಂತೆ ಮಾತೆಯರಾದ ದೇವಕಿ ಮತ್ತು ಯಶೋದೆಯರ ಗರ್ಭ ಪ್ರದೇಶಕ್ಕೆ ಪ್ರಕಾಶವನ್ನುಂಟು ಮಾಡಿದ ದಾಮೋದರ ಇವನು. ದಾಮೋದರ ಯಶೋದೆಯು ಕಟ್ಟಿದ ಹಗ್ಗದ ಗುರುತನ್ನು ತನ್ನ ಸೊಂಟದಲ್ಲಿ ಉಳ್ಳವನು. ನಮ್ಮನ್ನೆಲ್ಲ ಈ ಸಂಸಾರ ಬಂಧನದಲ್ಲಿ ಕಟ್ಟಿಹಾಕಿದವನನ್ನೇ ಒರಳಿಗೆ ಕಟ್ಟಿಹಾಕಿದ ಹಿರಿಮೆಯನ್ನು ಪಡೆದವಳು ಯಶೋದೆ. ಜನ್ಮಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜನ. ಈ ಉದರಬಂಧವು ಅವನ ಕೃಪೆಯಿಂದ ಉಂಟಾದದ್ದು ಎನ್ನುವ ಸತ್ಯವನ್ನು ನಾವು ಅರಿತರೆ ಸಾಕು, ನಮ್ಮ ಈ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದುವೆವು ಎನ್ನುತ್ತದೆ ಗೀತಾಶ್ಲೋಕ. ಇಂತಹ ಸೌಲಭ್ಯಪೂರಿತ ಕೃಷ್ಣ ದಾಮೋದರನನ್ನು ತೂಯೋಮಾಯ್ ಬಂದು ನಾಂ ತೂಮಲರ್ ತೊಳೆದು, ಅಂದರೆ ಪರಿಶುದ್ಧ ಮನಸ್ಸಿನಿಂದ ಪುಷ್ಪವನ್ನು ಅರ್ಪಿಸಿ ಅಂಜಲಿಬದ್ಧರಾಗಿ ನಮಸ್ಕರಿಸಿ ನಿಂತು, ಬಾಯಿನಾಲ್ ಪಾಡಿ ಮನತ್ತಿನಾಳ್ ಸಿದ್ಧಿಕ್ಕ, ಅವನ ಶ್ರೀನಾಮವನ್ನು ಬಾಯಿ ತುಂಬ ಹಾಡುತ್ತಾ ಅವನನ್ನೇ ಮನಸ್ಸಿನಲ್ಲಿ ಚಿಂತನೆ ಮಾಡುತ್ತಾ, ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಎಂದು ಅವನನ್ನೇ ಧ್ಯಾನಿಸಿದರೆ ಪೋಯ ಪಿಳೆಯುಂ ಪುಗುದರುವ ನಿಂದ್ರನവും ತೀಯಿನಿಲ್ ತೂಷಾಗುಂ. ನಾವು ಇದಕ್ಕೆ ಮುಂಚೆ ಮಾಡಿದ ಪಾಪಗಳೆಲ್ಲವೂ ಬೆಂಕಿಗೆ ಸೋಕಿದ ಹತ್ತಿಯ ಹಾಗೆ ಸುಟ್ಟು ಬೂದಿಯಾಗುವುದು. ನಾವು ಎಷ್ಟೇ ಅಪಚಾರವನ್ನು ಮಾಡಿದ್ದರೂ ಭಗವಂತನನ್ನು ಶರಣು ಹೊಂದಿದರೆ ನಮ್ಮ ದೋಷವೆಲ್ಲ ಹೋಗಿ ಭಗವಂತನ ಕೃಪೆಗೆ ಪಾತ್ರರಾಗುತ್ತೇವೆ. ಶಪ್ಪು. ಹಾಗಾಗಿ ನೀನು ಅವನ ಶ್ರೀನಾಮ ಸಂಕೀರ್ತನೆಯನ್ನೇ ಸದಾ ಶಪ್ಪು ಹೇಳುವಂಥವಳಾಗು ಎಂದು ಭಗವಂತನ ಕುರಿತು, ಅವನ ಚೇಷ್ಟಿತಗಳ ಕುರಿತು, ಅವನ ಮಹಿಮೆಯ ಕುರಿತು ಸಂದೇಹ ಜೀವಿಗಳಾಗಿರುವ ಈ ಜೀವಾತ್ಮಗಳಾದ ನಮ್ಮಗಳಿಗೆ ಈ ಪಾಶುರದ ಮುಖೇನ ಉಪದೇಶವನ್ನು ನೀಡುತ್ತಿದ್ದಾಳೆ ಗೋದೆ. ಅವಳು ಈ ರೀತಿಯಾಗಿ ವರ್ಣಿಸಿದ ಅದೆಷ್ಟೋ ಭಾವಾರ್ಥವೆನ್ನುವ ರತ್ನಗಳನ್ನು ತಮ್ಮ ಹೃದಯದಲ್ಲಿ ಹುದುಗಿಸಿಕೊಂಡು ಅದನ್ನು ನಮಗೆ ಅರ್ಥವಾಗುವ ರೀತಿಯಲ್ಲಿ ಪ್ರಕಾಶಪಡಿಸಿ ನಮ್ಮ ಆತ್ಮೋಜ್ಜೀವನ ಮಾಡಲೋಸಗವೇ ಅವತರಿಸಿದ ಮಹಾಪುರುಷರು ನಮ್ಮ ಪೂರ್ವಾಚಾರ್ಯರುಗಳು. ಇಂತಹ ವಾತ್ಸಲ್ಯಮಯಿಯಾದ ಪೂರ್ವಾಚಾರ್ಯರುಗಳ ಶ್ರೀಪಾದವನ್ನು ಆಶ್ರಯಿಸಿ ಅವರುಗಳು ಅನುಗ್ರಹಿಸಿದ ಶ್ರೀನುಡಿಮುತ್ತುಗಳ ಅರ್ಥ ಭಾವಾರ್ಥವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಅವರ ಮಾರ್ಗದಲ್ಲಿಯೇ ನಡೆದು ಪರಮಗತಿಯನ್ನು ಹೊಂದೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ. ಅಡಿಯೇನ್ ಶ್ರೀ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ. ಶ್ರೀಮತ್ಯೈ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತುವೆ ನಂದನಂದನ ಸುಂದರಿಯೇ ಗೋದಾಯೇ ನಿತ್ಯಮಂಗಳಂ ಶ್ರೀಮತಿ ಸೌಮ್ಯಜಾಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀರ್ನಿತ್ಯಮಂಗಳಂ ಮಂಗಳಾಶಾಸನಪರೇ ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ஆண்டாள் ரங்கமன்னார் திருவடிகளே சரணம். ஆழ்வார் எம்பெருமானார் ஜீயர் திருவடிகளே சரணம். ஆச்சாரியன் திருவடிகளே சரணம். ஸ்ரீமதே ராமானுஜாய நமஹ.